ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಲಕ್ಷ್ಮಿ ಮದುವೆ ಖಂಡಿತವಾಗಿ ಆಗುವುದಿಲ್ಲ. ಆದರೆ ಇಲ್ಲಿ ವೈಷ್ಣವ್ ಕತೆ ಏನಾಗೋಗದ, ಲಕ್ಷ್ಮಿಗೆ ಪ್ರಜ್ಞೆ ಬರ್ತಾನೆ ಇಲ್ವಾ? ಈ ಕಡೆ ಮನೆಯವರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಏನು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಎಲ್ಲರೂ ಕೂಡ ಸೂಪರ್ ಜೋಡಿ ಕಾಂಪಿಟೇಷನ್ ಅಂತ ಅಂದ್ಕೊಂಡ್ಬಿಟ್ರು, ಆದರೆ ಟ್ರ್ಯಾಪ್ ಆಗಿದ್ರು. ಪ್ರತಿಯೊಬ್ಬರು ಕೂಡ ಟ್ರ್ಯಾಪ್ ಆದರು. ಯಾರಿಗೂ ಕೂಡ ಗೊತ್ತಾಗಲೇ ಇಲ್ಲ ಇದು ಟ್ರ್ಯಾಪ್ ಮಾಡ್ತಿದ್ದಾರೆ ಅಂತ. ಫೈನಲಿ ಸೂಪರ್ ಜೋಡಿ ಕಾಂಪಿಟೇಷನ್ ಅಂದ್ಕೊಂಡ್ರೆ 4 ಜನ ಕೂಡ 4 ಕಡೆ ದಿಕ್ಕಾಪಾಲಾದರು. ಆ ಒಂದು ಸನ್ನಿವೇಶವನ್ನು ಯೂಸ್ ಮಾಡಿಕೊಂಡೆ ನಿತಿನ್ ಲಕ್ಷ್ಮಿನ ಕಿಡ್ನಾಪ್ ಮಾಡಿದ್ರು. ಲಕ್ಷ್ಮಿನೇನೋ ಕಿಡ್ನಾಪ್ ಮಾಡಿದ್ರು, ಆದರೆ ಯಾವ ಒಂದು ಸುಳಿವನ್ನ ಕೂಡ ಬಿಡ್ಕೊಡ್ಲಿಲ್ಲ. ಮನೇಲಿ ಸುಪ್ರೀತಾ ಅವರ ಒಂದು ತಲೆ ಓಡಿಸೋದ್ರಿಂದಾಗಿ ಅವ್ರ ಮುಖಾಂತರ ಇದು ಒಂದು ಟ್ರ್ಯಾಪಿಂಗ್ ಅನ್ನೋದು ಗೊತ್ತಾಗ್ತಿದ್ದಾಗೆ ಮೂವರ್ಗೂ ಕೂಡ ಇನ್ಫಾರ್ಮ್ ಮಾಡಿದ್ರು. ವೈಷ್ಣು ಲಕ್ಷ್ಮಿನ ಹುಡುಕೊಂಡು ಹೋದ್ರು. ಲಕ್ಷ್ಮಿ ಎಲ್ಲೂ ಕೂಡ ಕಾಣಿಸ್ಲೇ ಇಲ್ಲ. ತುಂಬಾ ತಬ್ಬಿಬ್ಬಾದ್ರು, ಆತಂಕ ಪಡ್ಕೊಂಡ್ರು. ಕೀರ್ತಿ ಕಾರುಣ್ಯ ಅವ್ರು ಕೂಡ ಮನೆಗೆ ಬಂದರು. ಏನಾಯಿತು ಏನು ಅಂತ ಮಾತನಾಡಿದ್ರು. ತಮ್ಮ ಆರ್ಗನೈಸೇಷನಿಂದ ಈ ರೀತಿ ಸೂಪರ್ ಜೋಡಿ ಕಾಂಪಿಟೇಷನ್ನ ನಾವು ಆರ್ಗನೈಸ್ ಮಾಡೇ ಇಲ್ಲ ಅನ್ನೋದನ್ನು ಕನ್ಫರ್ಮೇಷನ್ ಕೊಟ್ಟರು ಕಾರುಣ್ಯ. ಮನೆಯಲ್ಲಿ ಎಲ್ರಿಗೂ ಕೂಡ ಗಾಬರಿ ಆಯಿತು. ಲಕ್ಷ್ಮಿ ಅವ್ರನ್ನ ಎಲ್ಲ ಕಡೆ ಹೊಡ್ಕೊಂಡು ಹೋಗಿದ್ದು ವೈಷ್ಣವ್ಗೆ ಸಿಕ್ಕಿದ್ದು ಒಂದೇ ಕ್ಲೂ, ಲಕ್ಷ್ಮಿ ಇನ್ನು ಮುಂದೆ ನಿನಗೆ ಸಿಗೋದಿಲ್ಲ ಅಂತ. ಈ ಒಂದು ಕ್ಲೂನ ನೋಡ್ತಿದ್ದಾಗೆ ಅವನಿಗೆ ಅನುಮಾನ ಬಂದದ್ದು ಕೀರ್ತಿ ಮೇಲೆ. ಡೈರೆಕ್ಟ್ ಆಗಿ ಮನೆಗೆ ಬಂದು ಕೀರ್ತಿನ ಪ್ರಶ್ನೆ ಮಾಡ್ತಾನೆ. ದಯವಿಟ್ಟು ನನ್ನ ಹೆಂಡತಿ ಎಲ್ಲಿದ್ದಾಳೆ ಹೇಳು, ಇದನ್ನೆಲ್ಲ ನೀನೇ ಮಾಡಿರೋದು ಅಂತ ಚೆನ್ನಾಗಿ ಗೊತ್ತು ಅಂತ. ಇದರಿಂದ ಸಿಡ್ದೆ ಹೇಳ್ತಾಳೆ ಕೀರ್ತಿ. ಯಾಕಂದ್ರೆ ಇದನ್ನ ಯಾವುದನ್ನ ಕೂಡ ಅವಳು ಮಾಡೇ ಇಲ್ಲ. ಆದರೂ ಕೂಡ ವೈಷ್ಣವ್ ತನ್ನ ಮೇಲೆ ಆಪಾದನೆ ಮಾಡ್ತಿರೋದು ಅವಳಿಗೆ ತುಂಬಾನೇ ನೋವಾಗುತ್ತೆ, ಕಷ್ಟ ಅಂತ ಅನ್ಸುತ್ತೆ. ಹಾಗಾಗಿ ಅವಳು ಸಿಡ್ದೆ ಹೇಳ್ತಾಳೆ, ನೋಡು ವೈಷ್ಣವ್, ನಾನು ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಹಾಗಂತ ಇವಾಗ ನಾನು ಏನೂ ಕೂಡ ಮಾಡಿಲ್ಲ. ವಿನಾಕಾರಣ ಲಕ್ಷ್ಮಿ ಕಿಡ್ನಾಪ್ ಆಗಿರೋದಕ್ಕೆ ನನ್ನನ್ನು ಹೊಣೆ ಮಾಡಬೇಡ. ಇನ್ನು ಮುಂದೆ ಯೋಚನೆ ಮಾಡಿ ಮಾತಾಡೋಕ್ಕೂ ಮುನ್ನ ಬಾಯಿಗೆ ಬಂತು ಯೋಚನೆಗೆ ಬಂತು ಅಂತ ಇಲ್ದೇ ಇರೋದನ್ನೆಲ್ಲ ಮಾತಾಡಬೇಡ. ಆ ಕೆಲಸ ನಾನು ಮಾಡಿಲ್ಲ ಅಂತ ಹೇಳ್ತಾಳೆ. ಆದರೆ ಇವಳು ಮಾಡಿಲ್ಲ ಅಂದರೆ ಇನ್ನೆಲ್ಲ ಆಗಿರ್ಬೋದು, ಏನಾಗಿರ್ಬೋದು, ಯಾರು ಮಾಡಿರ್ಬೋದು ಅಂದ್ಕೊಂಡೆ. ಅಂಕಿತ್ ಕೂಡ ಜೊತೆಲಿ ಸೇರ್ಕೋತಾನೆ. ವೈಷ್ಣವ್ ಅಂಕಿತ್ ಇಬ್ಬರು ಕೂಡ ರೋಡು ಬೀದಿಲಿ ಹುಡುಕ್ತಾರೆ. ಆದರೆ ಅವ್ರಿಗೆ ಲಕ್ಷ್ಮಿ ಕಾಣಿಸೋದೇ ಇಲ್ಲ. ಹಾಗಿದ್ರೆ ಲಕ್ಷ್ಮಿ ಎಲ್ಲಪ್ಪ ಅಂತ ಅಂದ್ಕೊಂಡ್ರೆ ನಿತಿನ್ನಿಂದ ವೈಷ್ಣವ್ಗೆ ಕಾಲ್ ಬರುತ್ತೆ. ಅಲ್ಲಿ ನಿತಿನ್ ಏನೂ ಹೇಳಲ್ಲ, ಬಟ್ ಜೈಲಿಂದ ಬಿಡುಗಡೆ ಆಗಿದ್ದಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಆ ಒಂದು ಅವನ ಫಾರ್ಮ್ ಹೌಸಲ್ಲಿ ಒಂದು ಪಾರ್ಟಿ ಮಾಡ್ತಿದ್ದೀನಿ, ನೀನು ನಿನ್ನ ಹೆಂಡತಿ ಬನ್ನಿ ಅಂತ ಹೇಳ್ತಾರೆ. ಆದರೆ ಅಂಕಿತ್ಗೆ ಅನುಮಾನ ಬರುತ್ತೆ, ಇವನೇ ಮಾಡಿರ್ಬಹುದಾ ಅದಕ್ಕೇನಾ ಕಿಡ್ನಾಪ್ ಅಂತ. ತಕ್ಷಣ ವೈಷ್ಣವ್ ಅಂಕಿತ್ ಅವನ ಫಾರ್ಮ್ ಹೌಸ್ಗೆ ಹೋಗ್ತಾರೆ. ಇಡೀ ಮನೆ ಜಾಲಾಡ್ತಾರೆ, ಬಟ್ ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ. ಈ ಕಡೆ ವೈಷ್ಣವ್ ಕುತ್ತಿಗೆ ಪಟ್ಟೆ ಹಿಡಿದು ನನ್ನ ಹೆಂಡತಿ ಎಲ್ಲಿ ಅಂದಾಗ ನಿನ್ನ ಎಕ್ಸ್ ಗರ್ಲ್ ಫ್ರೆಂಡ್ನ ಕೇಳು, ನನ್ನನ್ನು ಯಾಕೆ ಕೇಳ್ತಾ ಇದೆಯಾ ಅಂತ ನಿತಿನ್ ಹೇಳ್ತಾನೆ. ಹೀಗಾಗಿ ನಿತಿನ್ ಮನೇಲಿ ಎಲ್ಲೂ ಕೂಡ ಕಾಣಿಸ್ತಾ ಇದ್ದಾಗ ಇದನ್ನು ಮತ್ತೆ ಕೀರ್ತಿನೇ ಮಾಡಿರ್ಬೋದು ಅನ್ನೋ ಅನುಮಾನಕ್ಕೆ ಬೀಳ್ತಾನೆ. ವೈಷ್ಣವ್ ದಾರಿ ತಪ್ತಾನೆ. ಆದರೆ ಲಕ್ಷ್ಮಿ ಅವನು ಹುಡುಕಿರೋ ಜಾಗದಲ್ಲೇ ಇದ್ಲು, ಆದರೆ ಅವನ ಕಣ್ಣಿಗೆ ಮಾತ್ರ ಕಾಣಿಸ್ಲಿಲ್ಲ. ಅದಕ್ಕೆ ಕಾರಣ ಅವಳು ಹೂಗಳಿಂದ ಮರಿಯಾಗಿದ್ಲು. ಒಂದು ಹೂವಿನ ಚೆಂಡು ಮಲ್ಲಿಗೆ ಹೂವಿನ ಒಂದು ಗುಡ್ಡಿಯ ಒಳಗೆ ಲಕ್ಷ್ಮಿ ಮಲ್ಕೊಂಡಿದ್ಲು. ಅವಳಿಗೆ ವೈಷ್ಣವ್ ಬಂದಿತ್ತು ಕೇಳಿಸ್ಲಿಲ್ಲ, ಯಾಕಂದರೆ ಅವಳಿಗೆ ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿದ್ಲು. ಅಲ್ಲಿ ನಿತಿನ್ ಲಕ್ಷ್ಮಿಗೆ ತಪ್ಪಿಸ್ಬಿಟ್ಟದ. ಹಾಗಾಗಿ ಅವಳಿಗೆ ಪ್ರಜ್ಞೆ ಬರಲೇ ಇಲ್ಲ. ಅವಳಿಗೆ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ನಿತಿನ್ ಬಂದಿದ್ದೆ ಹೂಗುಡ್ಡೆಯಿಂದ ಅವಳನ್ನ ತೆಗೆದ. ಜೊತೆಗೆ ಫ್ರೆಂಡ್ನ ಕರೆದು ಯಾವಾಗ ಪ್ರಜ್ಞೆ ಬರುತ್ತೆ ಅಂದಾಗ 6 hours ಆಗುತ್ತೆ. ಆ ನಂತರ ಬಂದರೂ ಕೂಡ ಯಾವುದೇ ರೀತಿ ಮೂಮೆಂಟ್ಸ್ ಕೂಡ ಇರೋದಿಲ್ಲ ಅಂತ ಹೇಳ್ದ. ಆದಷ್ಟು ಬೇಗ ಪುರೋಹಿತರು ಎಲ್ಲರನ್ನ ಕೂಡ ಕರ್ಕೊಂಡು ಬನ್ನಿ ಅಂತ ಹೇಳ್ದ. ಮನೆಯ ತುಂಬ ಮದುವೆ ಮಂಟಪ ಎಲ್ಲವನ್ನ ಕೂಡ ಡೆಕೋರೇಟ್ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಲಕ್ಷ್ಮಿನ ಒಂದು ರೂಮಲ್ಲಿ ಕೂರಿಸಿದಾನೆ. ಜೊತೆಗೆ ಅಲ್ಲಿ ಕೀರ್ತಿನ ಮತ್ತೊಮ್ಮೆ ಪ್ರಶ್ನೆ ಮಾಡೋಕೆ ಹೋಗಿದ್ದಾನೆ ವೈಷ್ಣವ್. ಆದರೆ ಅಲ್ಲಿ ಕೀರ್ತಿ ಪದೇ ಹೇಳಿದ್ರು, ವೈಷ್ಣವ್ ಮಾತ್ರ ಕೀರ್ತಿ ಮಾತನ್ನ ನಂಬ್ತಾನೆ ಇಲ್ಲ. ಹಾಗಾಗಿ ಅವಳು ಕೂಡ ಹೌದು ನಾನೇ ಮಾಡಿದ್ದು, ಕಿಡ್ನಾಪ್ ಮಾಡಿದ್ದೀನಿ ಅಂದಮೇಲೆ ಯಾರ ಹತ್ರನೂ ಇರಿಸಿದ್ದೀನಿ, ಅದನ್ನ ನಿನ್ಗೆ ಹೇಳೋಕ್ಕಾಗತ್ತಾ, ಬೇಕಿದ್ರೆ ನೀನೇ ಹುಡುಕು ಅಂತ ಹೇಳ್ಬಿಡ್ತಾಳೆ. ಆದರೆ ಇಲ್ಲಿ ಅಮ್ಮ ಕಾರುಣ್ಯ ಮಗಳ ಮಾತನ್ನ ನಂಬಿಡ್ತಾರೆ, ಕಪ್ಪಾಳಕ್ಕೆ ಬಾರಿಸ್ತಾರೆ, ಇಂಥ ಮಗಳು ಹುಟ್ಬಿಟ್ಟೆ ಪಾಪಿ ಅಂತ. ಆದರೆ ಮನಸ್ಸಲ್ಲೇ ನೀವು ಯಾರೂ ಕೂಡ ನನ್ನ ನಂಬ್ತಿಲ್ಲ. ಈ ಕೀರ್ತಿ ಹೇಗೆ ಅಂತ ಗೊತ್ತಿದ್ದು ಈ ರೀತಿ ಮಾತಾಡ್ತಿದ್ರೆ ನಾನೇನು ಮಾಡಲಿ, ಅದಕ್ಕೆ ಈ ರೀತಿ ಹೇಳ್ತಿದ್ದೀನಿ ಅಂತ. ಆದರೆ ಕೀರ್ತಿ ಮಾತನ್ನು ನಂಬಿದ್ದು ವೈಷ್ಣವ್ ಮಾತ್ರ. ವೈಷ್ಣವ್ಗೆ ಅರ್ಥ ಆಗುತ್ತೆ ಅವಳು ಮಾಡಿಲ್ಲ, ಜಸ್ಟ್ ಹಟ್ಟುಮಾರಿ ತಂದಲ್ಲಿ ನನಗೆ ಕೋಪ ಬರೆಸ್ಬೇಕು ಅಂತ ಈ ರೀತಿ ಹೇಳ್ತಿದ್ದಾಳೆ. ನಾನು ಅವಳನ್ನೇ ಅಂತ ಉದ್ದೇಶಕ್ಕೆ ಪೂರ್ವಕವಾಗಿ ಹೇಳ್ತಿರೋದ್ರಿಂದ ಕೀರ್ತಿ ಇದನ್ನ ಮಾಡಿರೋಕ್ಕೆ ಸಾಧ್ಯ
ಸಾಧ್ಯ ಇಲ್ಲ ಅಂತ. ಹಾಗಿದ್ರೆ ಏನಾಗಿರ್ಬೋದು ಅಂತ ಮತ್ತೊಮ್ಮೆ ಹುಡ್ಕೋಕೆ ಹೋಗ್ತಾನೆ. ಆದರೆ ಮನೇಲಿ ಎಲ್ರಿಗೂ ಕೂಡ ಆತಂಕ ಆಗ್ತದೆ, ಎಲ್ಲಿ ಲಕ್ಷ್ಮಿ ಏನಾಯ್ತು ಅಂತ. ಒಂದು ಸುಳಿವು ಕೂಡ ಇಲ್ಲ. ಇಲ್ಲಿ ಅಕ್ಕಂಗೆ ಗೊತ್ತಾಗ್ಬಿಟ್ರೆ ಏನು ಅನ್ನೋ ಗಾಬರಿ ಆಗ್ತದೆ. ಜೊತೆಗೆ ಪುಟ್ಟ ಕೂಡ ಈಗ ಬರ್ಲಿಲ್ವಲ್ಲ ಅನ್ನೋ ಗಾಬರಿ ಕಾವೇರಿ ಅವ್ರಿಗೆ ಆಗ್ತದೆ. ಈ ಕಡೆ ಕೀರ್ತಿ ಕೂಡ ಲಕ್ಷ್ಮಿ ಎಲ್ಲಿ ಹೋಗಿರ್ಬೋದು, ಅವಳು ಬರಲೇಬೇಕು ಸೂಪರ್ ಜೋಡಿ ಕಾಂಪಿಟೇಷನ್, ಅಲ್ಲಿ ತನಕ ನಾನು ನಡೆಸೋದೇ ಇಲ್ಲ, ಲಕ್ಷ್ಮಿಗೆ ಏನಾಗಿದೆ ಅಂತ ಹುಡ್ಕೊಂಡು ಬರ್ತಾಳೆ. ಅಲ್ಲಿ ಅವಳು ಫೋನ್ ಸಿಗುತ್ತೆ. ತನ್ನ ಅಪ್ಪನ ಸಹಾಯ ತಗೊಂಡ್ರೆ ಇದಕ್ಕೆ ಒಂದು ಲೀಡ್ ಸಿಗ್ಬಹುದು ಅನ್ಕೋತಾಳೆ. ಹಾಗಾಗಿ ಅಪ್ಪನ ಸಹಾಯ ಕೂಡ ತಗೋತಾಳೆ. ಅಷ್ಟರಲ್ಲಿ ಮತ್ತೊಮ್ಮೆ ವೈಷ್ಣವ್ ಬರ್ತಾನೆ. ಕೀರ್ತಿ ಯಾಕೆ ಈ ರೀತಿ ಮಾಡ್ತಿದ್ಯಾ, ಎಂಥ ಸೀರಿಯಸ್ ಕಂಡೀಷನಲ್ಲೂ ಕೂಡ ಯಾಕೆ ಸುಳ್ಳು ಹೇಳ್ತಿದ್ಯಾ ಅಂತ. ನಾನೆಲ್ಲಿ ಸುಳ್ಳು ಹೇಳ್ತಿದ್ದೀನಿ, ನಿಜಾನೇ ಹೇಳ್ತಿದ್ದೀನಿ ಅಂದಾಗ ಸುಮ್ಮನೆ ವಿನಾಕಾರಣ ಸುಳ್ಳು ಹೇಳ್ಬೇಡ ಕೀರ್ತಿ, ನನಗೆ ಗೊತ್ತು ಮಹಾಲಕ್ಷ್ಮಿನ ನೀನು ಕಿಡ್ನಾಪ್ ಮಾಡಿಸಿಲ್ಲ ಅಂತ, ಆದರೆ ಇಂಥ ಟೈಮಲ್ಲಿ ಈ ರೀತಿ ಎಲ್ಲ ಟಾರ್ಚರ್ ಮಾಡಬೇಕಾ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಅವ್ರ ಅಪ್ಪನ ಕಾಲ್ ಬರ್ತಿದ್ದಾಗೆ ಈ ಕಡೆ ವೈಷ್ಣವ್ ರಿಸೀವ್ ಮಾಡ್ತಾನೆ. ಅಂಕಲ್ ನಾನು ಅಂತಿದ್ದಾಗೆ ಅವರು ಒಂದು ಸುಳಿವನ್ನ ಕೊಡ್ತಾರೆ. ಥ್ಯಾಂಕ್ ಯು ಕೀರ್ತಿ, ಥ್ಯಾಂಕ್ ಯು ಅಂಕಲ್, ನಿಮ್ಮಂತಾಗಿ ಮಹಾಲಕ್ಷ್ಮಿ ಎಲ್ಲಿದ್ದಾರೆ ಅನ್ನೋ ಕ್ಲೂ ಸಿಕ್ಕಿದ. ಅವರು ಯಾವ ವ್ಯಾನ್ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದೆ ಅನ್ನೋ ಒಂದು ಗಾಡಿ ನಂಬರ್ನ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಅಂಕಿತ್ ಜೊತೆ ಹೋಗಿ ಆ ಒಂದು ಗಾಡಿ ನಂಬರ್ನ ಹುಡುಕಿ ಡ್ರೈವರ್ನ ತದಕಿ ಸತ್ಯನ ಬಾಯ್ ಬಿಡಿಸ್ತಾರೆ. ಆತ ಕೂಡ ನಿತಿನ್ನ ಮನೆ ಕಡೆ ಕರ್ಕೊಂಡು ಹೋಗ್ತಿದ್ದಾನೆ. ಅದರ ನಡುವೆ ಅಂಕಿತ್ನ ಮನೇಲಿ ಹೇಳ್ಬಿಡು ಅಂತ ಕಳಿಸ್ತಾರೆ. ಈ ಕಡೆ ಅಂಕಿತ್ ಬಂದಿದ್ದ ಲಕ್ಷ್ಮಿ ಅದಕ್ಕೆ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು, ಕ್ಲೂ ಸಿಕ್ತು, ಕೀರ್ತಿ ಅಕ್ಕನೇ ಹೆಲ್ಪ್ ಮಾಡಿದ್ರು ಅಂತ. ಈ ಕಡೆ ಕಾರುಣ್ಯ ಅವ್ರಿಗೆ ಮನಸ್ಸು ನೆಮ್ಮದಿ ಆಗತ್ತೆ, ತನ್ನ ಮಗಳು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ. ಆದರೆ ಲಕ್ಷ್ಮಿ ಇನ್ನೂ ಎಲ್ಲಿದ್ದಾಳೆ ಅನ್ನೋದು ಆಗ್ತದೆ, ಆತಂಕ ಆಗ್ತದೆ. ಜೊತೆಗೆ ಅಪ್ಪ ಕೂಡ ಹೇಳ್ತಾರೆ ವೈಷ್ಣವ್ ಕಾಲ್ ಮಾಡಿದ್ದ, ಕ್ಲೂ ಸಿಕ್ಕಿದ್ಯು ಅಂತೆ. ಈ ಕಡೆ ಲಕ್ಷ್ಮಿ ಇರೋ ಕಡೆ ಹೋಗ್ತದಾನೆ, ಸೇಫಾಗಿ ಕರ್ಕೊಂಡು ಬರ್ತಾನೆ ಅಂತ. ನಂತರ ಹೋಗಿ ಪೂಜೆ ಮಾಡೋಣ, ಹರಕೆ ಕಟ್ಕೊಳ್ಳೋಣ, ಮಕ್ಕಳು ವಾಪಸ್ ಒಳ್ಳೆ ರೀತಿ ಮನೆಗೆ ಬಂದರೆ ರುದ್ರಮಾದೇವಿಗೆ ಒಂದು ಪೂಜೆ ಮಾಡಿಸ್ತೀವಿ ಅಂತ ಅಜ್ಜಿ ಹೇಳ್ತಿದ್ದಾಗೆ ಕಾವೇರಿಯವರು ಹೋಗಿ ದೀಪನ ಹಚ್ತಾರೆ. ಆದರೆ ದೀಪ ಆರೋಗುತ್ತೆ. ಆ ಕಡೆ ಲಕ್ಷ್ಮಿಯ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಮನೆಗೆ ಪುರೋಹಿತರು ಅವ್ರ ಹೆಂಡತಿನೆಲ್ಲ ಕರೆಸಿರು, ನೆತ್ತಿನ ಅಲಂಕಾರ ಮಾಡಬೇಕು, ತುಂಬ ಮುದ್ದಾಗಿ ಕಾಣಿಸ್ಬೇಕು, ನನಗೆ ಮೂವರು ಹೆಂಡ್ತಿರು, ಆದರೆ ಯಾರು ಕೂಡ ನನ್ನ ಕೈಗೆ ದಕ್ಕಲಿಲ್ಲ. ಆದರೆ ಇವಳಷ್ಟು ಇಷ್ಟ ನನಗೆ ಯಾರಿಗೂ ಕೂಡ ಆಗಲೇ ಇಲ್ಲ. ನನಗೆ ತುಂಬಾ ರೆಬಲ್ ಆದರೆ ತುಂಬಾ ಕ್ಯೂಟ್ ಅಂತ. ಮದುವೆ ಆಗಿದೆ ಈ ಮಕ್ಕಳಿಗೆ ಅಂತ ಹೇಳ್ತಿದ್ದಾಗೆ ನಿನ್ನ ಮಕ್ಕಳು ಜೀವಂತವಾಗಿ ಸ್ಕೂಲಿಂದ ಬರಬೇಕು ಅಂದರೆ ಏನೂ ಮಾತಾಡದೆ ನೀನು ರೆಡಿ ಮಾಡಬೇಕು ಅಂತ ಹೇಳ್ತಾರೆ. ಆಕೆ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ. ಇನ್ನು ಅವರು ಮತ್ತೆ ಇಬ್ಬರು ಸೇರ್ಕೊಂಡು ರೆಡಿ ಮಾಡ್ತಾರೆ. ಹೇಳಮ್ಮ ಎದೇಳು ಅಂತ ನೀರಲ್ಲೇ ಆಕೆ ಎಚ್ಚರ ಮಾಡ್ತಿದ್ದಾರೆ. ಬಟ್ ಲಕ್ಷ್ಮಿಗೆ ಎಚ್ಚರ ಆಗ್ತಾನೆ ಇಲ್ಲ. ನಂತರ ಈ ಕಡೆ ವೈಷ್ಣವ್ ಆ ಕಾರ್ ಡ್ರೈವರ್ ಜೊತೆ ಹೋಗ್ತಿರ್ಬೇಕಿದ್ರೆ ಆನ್ ದ ವೇ ಸ್ಟಾಪ್ ಆಗುತ್ತೆ. ಆ ಡ್ರೈವರ್ ವೈಷ್ಣವ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದರ ನಡುವೆ ನಿತಿನ್ಗೆ ಫ್ರೆಂಡ್ ಬಂದು ವಿಶ್ವ ಮುಟ್ಟಿಸ್ತಾನೆ. ವೈಷ್ಣವ್ಗೆ ವಿಶ್ವ ಗೊತ್ತಾಗಿದೆ ಬರ್ತಿದ್ದಾನೆ ಅಂತ. ಅಯ್ಯೋ ಇದೆಲ್ಲ ನಂದೇ ಟ್ರ್ಯಾಪ್ ಆಗಿದೆ, ನೋಡು ಲಕ್ಷ್ಮಿ ನಿನ್ನ ಗಂಡ ಬರ್ತದಾನಂತೆ, ನಮ್ಮಿಬ್ರು ಮದುವೆಗೆ ಆಶೀರ್ವಾದ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಬಟ್ ಪ್ರಜ್ಞಾಹೀನ ಸ್ಥಿತಿಲಿದ್ದಾಳೆ ಲಕ್ಷ್ಮಿ. ಇದೆಲ್ಲ ನಂದೇ ಟ್ರ್ಯಾಪ್, ನೋಡು ಇಲ್ಲೂ ಮುಹೂರ್ತ, ನಮ್ಮ ಮದುವೆ ಮುಹೂರ್ತ ಅಲ್ಲಿ ಅವನಿಗೆ ಮುಹೂರ್ತ ಇಟ್ಟಿದ್ದೀನಿ, ಅವನು ಕೂಡ ಜೀವಂತ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸರಿಯಾಗಿ ವೈಷ್ಣವ್ ಫೈಟ್ ಬ್ಯಾಕ್ ಮಾಡಿದ್ರು. ಹಿಂಬದಿಯಿಂದ ಬಂದು ತಲೆಗೆ ಹೊಡೆದಿದ್ದೆ ವೈಷ್ಣವ್ ಕೆಳಗಡೆ ರಕ್ತಸ್ರಾವದಲ್ಲಿ ಬಿದ್ದೋಗ್ತಾನೆ. ಡ್ರೈವರ್ ಒಂದಿಂದ ಎಸ್ಕೇಪ್ ಆಗ್ತಾರೆ. ಬಿಕಾಸ್ ಕೀರ್ತಿಗೆ ಹೇಗೋ ವಿಷಯ ಗೊತ್ತಾಗತ್ತೆ. ಅಷ್ಟರಲ್ಲಿ ಕೀರ್ತಿ ಅವನ್ನ ಫಾಲೋ ಮಾಡಿಕೊಂಡು ಅಲ್ಲೇ ಬರ್ತಾಳೆ. ವೈಷ್ಣವ್ ಎಪ್ಸೋ ಪ್ರಯತ್ನ ಮಾಡ್ತಿದ್ದಾಳೆ. ಈ ಕಡೆ ಮನೇಲಿ ಆತಂಕ ಪಡ್ಕೋತಿದ್ದಾರೆ, ದೀಪ ಹಾರೋಯ್ತು ಅಂತ. ಆ ಕಡೆ ಲಕ್ಷ್ಮಿನ ರೆಡಿ ಮಾಡಿ ಮಂಟಪದ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ. ಮಂಟಪದ ಹತ್ರ ಹೋಗ್ತಿರ್ಬೇಕಿದ್ರೆ ಹೂವಿನ ಒಂದು ಹಾರ, ಹೂವಿನ ಒಂದು ಗುಚ್ಛ, ಹೂವಿನ ಒಂದು ಸುರಿಮಳೆ ಎಲ್ಲ ಬೀರ್ತಿದೆ. ಬಟ್ ಯಾವುದು ಕೂಡ ಲಕ್ಷ್ಮಿಗೆ ಗೊತ್ತಾಗ್ತಾನೆ ಇಲ್ಲ. ಪ್ರಜ್ಞೆ ಬಂದರೂ ಕೂಡ ಅವಳಿಗೆ ಒಂದು ಹೆಜ್ಜೆನೂ ಕೂಡ ಇರೋಕ್ಕಾಗೋದಿಲ್ಲ, ಅದೇ ಮಂಪ್ರಲ್ಲಿರ್ತಾಳೆ. ಈ ಕಡೆ ವೈಷ್ಣವ ಎಬ್ಸ್ತಿದ್ರೆ ನಾನು ಲಕ್ಷ್ಮಿ ಅವ್ರ ಹತ್ರ ಹೋಗಬೇಕು ಅಂದಾಗ ನಿನಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ವೈಷ್ಣವ್ ಅಂತ ಕೀರ್ತಿ ಹೇಳ್ತಿದ್ರು. ಇಲ್ಲ ನಾನು ಲಕ್ಷ್ಮಿ ಅವ್ರನ್ನ ಕಾಪಾಡಲೇಬೇಕು ಅಂತ ಹೋಗೋಕೆ ಟ್ರೈ ಮಾಡ್ತಾನೆ. ಬಟ್ ಅವನಿಗೆ ಒಂದು ಹೆಜ್ಜೆ ಕೂಡ ಇಡೋಕ್ಕಾಗಲ್ಲ, ಮತ್ತೆ ಕೆಳಗಡೆ ಬಿದ್ದೋಗ್ತಾನೆ. ತಕ್ಷಣ ಅವನ ಎಬ್ಸೋಕೆ ಟ್ರೈ ಮಾಡಿ ಹೋಗಿ ಕಾರ್ ತಗೊಂಡು ಬಂದು ಈ ಕಡೆ ಕೀರ್ತಿ ಕಾರಲ್ಲಿ ಕೂರಿಸ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಟ್ರೈ ಮಾಡ್ತಾ ಮನೆಗೂ ಕಾಲ್ ಮಾಡಿ ವಿಶ್ವನ ತಿಳಿಸ್ತಿದ್ದಾಳೆ. ಈ ರೀತಿ ವೈಷ್ಣವ್ ಮೇಲೆ ಅಟ್ಯಾಕ್ ಆಗಿದೆ ಅಂತ. ಮನೇಲಿ ಎಲ್ಲರೂ ಕೂಡ ಗಾಬರಿ ಮಾಡ್ಕೊಂಡಿದ್ದಾರೆ. ಆದರೆ ಅಲ್ಲಿ ಲಕ್ಷ್ಮಿನ ಕಾಪಾಡೋದು ಯಾರು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಜೊತೆಗೆ ಅಲ್ಲಿರೋ ಹೆಂಗ್ಸ್ಗಳು ಕೂಡ ಹೊರಗಡೆ ಹೋಗ್ತಾರೆ. ಬಟ್ ತಾಕೀತು ಮಾಡಿ ಹೊರಗಡೆ ಕಳಿಸ್ತಾರೆ. ಅದರ ನಡುವೆ ಈ ಕಡೆ ಲಕ್ಷ್ಮಿಯ ಕತ್ತಲ್ಲಿ ಮಂಗಳ ಸೂತ್ರ ಇದೆ, ಅದನ್ನು ತೆಗೀರಿ ಅಂತ ಪುರೋಹಿತರು ಹೇಳಿದ್ದಕ್ಕೆ ತೆಗಿ ಅಂದಾಗ ಇಲ್ಲ ನಾನಂತೂ ತೆಗಿಯೋದಿಲ್ಲ, ಇಂಥ ತೆಗಿಯೋ ಪಾಪ ನಾನು ಮಾಡೋದಿಲ್ಲ ಅಂತ ಪುರೋಹಿತರ ಹೆಂಡತಿ ಹೇಳ್ತಾರೆ. ನೀನು ತೆಗಿಲಿಲ್ಲ ಅಂದ್ರೇನೋ ಇದನ್ನು ನಾನೇ ತೆಗಿತೀನಿ ಅಂತ ತೆಗಿಯೋಕೆ ಹೋಗ್ತದಾನೆ ನಿತಿನ್. ಹಾಗಿದ್ರೆ ತೆಗಿತಾನ
ಅಥವಾ ಲಕ್ಷ್ಮಿ ತೆಗೆಯೋದಕ್ಕೆ ಅವಕಾಶನೇ ಕೊಡೋದಿಲ್ವಾ? ಅಥವಾ ಯಾರಪ್ಪ ಬಂದು ಲಕ್ಷ್ಮಿನ ಕಾಪಾಡ್ತಾರೆ? ಅಥವಾ ಯಾರು ಬರ್ದ ಈ ಕಡೆ ತುಂಬಾ ಫೈಟ್ ಮಾಡೋಕ್ಕೆ ಶುರು ಮಾಡ್ಕೋತಾಳ ಲಕ್ಷ್ಮಿನ? ಯಾವ ರೀತಿ ಈ ಒಂದು ಮದುವೆ ನಿಲ್ಲುತ್ತೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಅಥವಾ ಕೀರ್ತಿನೇ ವೈಷ್ಣವ್ನ ಆ ಒಂದು ಮದುವೆ ಜಾಗಕ್ಕೆ ಕರ್ಕೊಂಡು ಬರ್ತಾಳ? ಇಲ್ಲಿ ಕೀರ್ತಿನೇ ಬಿಗ್ ಟ್ವಿಸ್ಟ್ನ ಕೊಡ್ತಾಳ? ಅಥವಾ ಯಾರ ಎಂಟ್ರಿ ಆಗತ್ತೆ? ಪೊಲೀಸ್ ಅವರ ಎಂಟ್ರಿ ಆಗತ್ತಾ? ಏನಾಗತ್ತೆ? ಯಾವ ರೀತಿ ಟ್ವಿಸ್ಟ್ ಸಿಗಬಹುದು? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಹಾಗೆ ಮುಂದಿನ ವಿಡಿಯೋವನ್ನು